ಆಲ್ಮೋಸ್ಟ್ ನಾವು ಸ್ವಿಟ್ಜರ್ಲೆಂಡ್ ಬಾರ್ಡರ್ ಹತ್ತಿರ ಇದ್ದೀವಿ. ಅದೇ ವೆದರ್ ಇದೆ. ಸ್ವಲ್ಪ ಪ್ರಿಪೇರ್ ಆಗಿ ಬಂದಿರಲಿಲ್ಲ ನಾವು, ಅದು ಲೇಕ್ ಅಂತ ಬಂದಿದ್ವಿ. ನಾವು ಬರ್ತಾ ಇದ್ದಂಗೆ ಇದು ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ನೋದು. ಆಮೇಲೆ ನಾವು ಈ ಥರ ರೆಡಿಮೇಡ್ ಕಾಫಿದು ಇಲ್ಲಿ ಕೆಫೆ ಎಲ್ಲ ಕ್ಲೋಸ್ ಇದೆ, ಎಲ್ಲ 5.5 ml ತೆಗಿತಾರಂತೆ. ಸೊ ನಾವು ನಮ್ಮದೇ ಆದ ಕೆಫೆನ ತಂದಿದ್ದೀವಿ. ಸೊ ಇದರಲ್ಲೆಲ್ಲ ಅಲ್ಲಿನ ಮನೆ ಇರುತ್ತೆ ನೋಡಿ. ಇಲ್ಲಿ ಕೆಲವು ಕಡೆ ಕಾಫಿ ಸರಿಗೆ ಸಿಗಲ್ಲ, ನಮ್ಗೆ ಬೇಕಾಗಿರೋ ತರ ಕಾಫಿ ಸಿಗಲ್ಲ. ಸೊ ನನಗಾಗಿರೋ ಎಕ್ಸ್ಪೀರಿಯನ್ಸ್ ಇದು. ಸೊ ಹಾಗಾಗಿ ನಾನು ಈ ಕೆಪಾಚಿನೋ ಅಂದ್ರೆ ಮಿಲ್ಕ್ ಶುಗರ್ ಎಲ್ಲ ಇರೋ ಬೇಸಿಸ್ ಇದನ್ನ ತಗೊಂಡ್ ಬರ್ತೀನಿ. ಈ ತರ ಒಂದು ಹಾಟ್ ವಾಟರ್ ತಗೊಂಡ್ ಬರ್ತೀನಿ. ಸೊ ಐ ಮಿಕ್ಸ್. ಕೈಯೆಲ್ಲ ಸ್ವಲ್ಪ ಫ್ರೀಸ್ ಆಗ್ತಿದೆ, ಅದರಿಂದ ಕೈ ತಿರುಗ್ತಾಗ. ಸೊ ನೀವೆಲ್ಲ ಒಂದು ಡೈಲಾಗ್ ಕೇಳಿರ್ಬೋದು, ಹಿಮಾಲಯ ಎವರೆಸ್ಟ್ ಹತ್ತದಾಗ್ಲೂ ಅಲ್ಲಿ ಚಾಯ್ ಚಾಯ್ ಅಂತಿದ್ರು ಅಂತ. ಈಗ ಒಂಥರ ನಾನು ಹಂಗ ಆಗ್ಬಿಟ್ಟಿದೆ. ಇಲ್ಲೆಲ್ಲೂ ಚಾಯ್ ಪಾಯಿಂಟ್ ಇದಿಲ್ಲ. ನೋಡಿದ್ವಿ ಎಲ್ಲ 5.5 ml ತೆಗಿಯತ್ತೆ ಅಂದ್ರು. ಸೊ ನಾನು ನನ್ನ ಚಾಯೇ ತಗೊಂಡ್ ಬರ್ತಿರೋದ್ರಿಂದ ಒಂದ್ ಸೆಕೆಂಡ್ ಹಾಗೆ ಸಣ್ಣ ಸ್ನೋಫಾಲ್ ಆಗ್ತದೆ. ಸೇಮ್ ಜರ್ಮನಿ ಹೇಗಿದೆಯೋ ಅದೇ ತರನೇ ಇದೆ. ಕೇಬಲ್ ಕಾರ್ ಎಲ್ಲ ಇದೆ. ಕೇಬಲ್ ಕಾರ್ ಸ್ಟಾಪ್ ಆಗಿದೆ ಅಂದ್ರೆ ಇದು ಡಿಸೆಂಬರ್ ಸ್ನೋ ಇಲ್ಲ ಅಂತ. ವೆದರ್ ಮಾತ್ರ ಸ್ವಲ್ಪ ಹಾಗೆ ಇದೆ. I think -6 ಹತ್ತಿರ ಮೈನಸ್ ಇಲ್ಲ ಪ್ಲಸ್. ಸೊ ಪ್ಲಸ್ ಈಗ ಕಾಫಿ ಕೊಟ್ಟೆ ಪ್ಲಸ್ ಈಗ. ಬಟ್ ನೀವು ನೋಡ್ಬೋದು ಎಲ್ಲಾನು ಇದೆ. ಅದು ನೇಚರ್ ಯಾವುದೋ ಒಂದು ಹಕ್ಕಿಗಲ್ದಿನ ಆಯಿತು, ಅದು ಕ್ಲೋಸ್ ಆಗಿದೆ. ಅಲ್ಲೊಂದು ಕಾಫಿ ಇತ್ತು ಲೋಟಸ್ ಅಂತ, ಅದು 5.5 ml. ಬಟ್ ನಮ್ಮ ಬಸ್ ಇವಾಗ ಒಂದು 20 minutes ಇರೋದ್ರಿಂದ ನನ್ನದೇ ಆದ ಕಾಫಿ ಮಾಡಿ ಕುಡಿತಾ ಇದ್ದೀನಿ. ಸೊ ಯು ಕ್ಯಾನ್ ಪ್ಲಾನ್ ಲೈಕ್ ದಿಸ್.